ಬೆಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಬೇರೆ ಮಾತಾಡೋಂಗಿಲ್ಲ. ಬೆಸ್ಟು ಮಿನಿಸ್ಟರು, ಬೆಸ್ಟ್ MLA, ದಿಟ್ಟವಾದಂಥ ಮನುಷ್ಯ, ಬೆಸ್ಟು ಪ್ರಧಾನಮಂತ್ರಿ ಇಡೀ ಭಾರತದಲ್ಲಿ 3ನೇ ಬಾರಿ ಯಾರೂ ಆಗಿರಲಿಲ್ಲ. ಇತಿಹಾಸ ವಾಜಪೇಯಿ ಅವ್ರಿಗಿಂತೂ ಮೀರಿಸ್ತವರು ಅಂತಾರೆ ಏಕೈಕ ಮನುಷ್ಯ ಮೋದಿಯವರು. ಸರ್, ಈಗ ನಾನು ನಿಮಗೆ 4 ಜನರ ಭಾವಚಿತ್ರವನ್ನು ತೋರಿಸ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಬೇಕು. ಫಸ್ಟ್ ಒನ್ ಸಿದ್ದರಾಮಯ್ಯ ಒಂದು ದಿಟ್ಟ ನಿರ್ಧಾರದಂಥ ಏಕೈಕ ಮುಖ್ಯಮಂತ್ರಿ. ಕಪ್ಪು ಚುಕ್ಕಿ ಇಲ್ಲದೆ ರಾಜಕೀಯ ಆಳದ ಮೊದಲು 5 ವರ್ಷ ಆಳಿದವರು, ಈಗ 1 ವರ್ಷ ಆಗಿದೆ. ಈಗ ಯಾವುದೋ ಸಣ್ಣ ಪುಟ್ಟ ಯಾವುದೋ ಒಂದು ಮೂಢ ಯಾವುದೋ ಹಗರಣದಲ್ಲಿ ಅವರ ಅಂತ ಇದಾದ ತನಿಖೆಯಿಂದ ಗೊತ್ತಾಗುತ್ತೆ. ಕಪ್ಪು ಚುಕ್ಕಿ ಇಲ್ಲದೆ ಯಾವ ಭ್ರಷ್ಟಾಚಾರ ವ್ಯವಸ್ಥೆ ಇಲ್ಲದಂಥ ಮುಖ್ಯಮಂತ್ರಿ. ಸುಮ್ಮನೆ ನಾವು ಹೇಳ್ಕೊಳಕ್ಕಾಗಲ್ಲ. ಯಾವುದೇ ಪಕ್ಷ ಆಗಲಿ, ಯಾವುದೇ ಇದಾಗಲಿ, ಸರ್ಕಾರ ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಯಾವುದೇ ಇರ್ಬೋದು, ಬಟ್ ಬೆಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಬೇರೆ ಮಾತಾಡೋಂಗಿಲ್ಲ. ಈಗ ಮೂಢ ಯಾವುದೋ ಹಗರಣ ಇದೆ, ಯಾರೋ ಮಾಡಿರ್ತಾರೆ, ಯಾರೋ ಇದಾಗಿರ್ತದೆ, ಅದ್ರಲ್ಲಿ ಯಾವುದೋ ಸಣ್ಣ ಪುಟ್ಟ ದೋಷ ಇದ್ದೇ ಇರ್ತದೆ. ಅವೆಲ್ಲ ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯನವರಿಂದ ಏನೂ ಇದಿಲ್ಲ. ಇವಾಗ ಸಿದ್ದರಾಮಯ್ಯ ಈಗ ಮಹಿಳೆಯವ್ರಿಗೆ ಫ್ರೀ ಬಸ್ ಮಾಡಿದ್ರು, ಶಕ್ತಿ ಯೋಜನೆ ಮಾಡಿ 2,2 ಸಾವಿರ ಇದು ಮಾಡಿದ್ರು, ನಿರುದ್ಯೋಗಿಗಳಿಗೆ 3,000 ಇದು ಮಾಡಿದ್ರು. ಇನ್ನೂ ಅನೇಕ ಕೆಲಸಗಳು ಮಾಡವ್ರೆ. ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ಇವಾಗ ಏನಂದ್ರೆ ಸ್ವಲ್ಪ ರೋಡು ಇವೆಲ್ಲ ಸ್ವಲ್ಪ ಇದಾಗೋಗಿದೆ, ಅವೆಲ್ಲ ಮಾಡಬೇಕು. ಎಲ್ಲ ಈ ಗ್ಯಾರಂಟಿ ವ್ಯವಸ್ಥೆಗೋಸ್ಕರ ಅದು ನಿಂತೋಗಿದೆ. ಅದು ಸ್ವಲ್ಪ ತಪ್ಪಿಸಿ ಬಸ್ಸಿಗೆ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಅಭಿವೃದ್ಧಿಗೆ ಸ್ವಲ್ಪ ಅನುಕೂಲ ಕೊಟ್ಟು ಅನುಕೂಲ ಅನ್ನಿಸ್ತದೆ. ಬೆಸ್ಟ್ ಮುಖ್ಯಮಂತ್ರಿ, ಬೇರೆ ಮಾತಿಲ್ಲ. ಓಕೆ, ಈಗ ಸೆಕೆಂಡ್ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅಂದ್ರೆ ಕನಕಪುರ ಬಂಡೆ ಅಂತ ಲೆಕ್ಕ. ಬೆಸ್ಟು ಮಿನಿಸ್ಟರು, ಬೆಸ್ಟ್ MLA, ದಿಟ್ಟವಾದಂಥ ಮನುಷ್ಯ. ಆಡ್ದು ಮಾತು ನೇರ ದಿಟ್ಟ ಮನುಷ್ಯ, ಆಯಿತಾ. ಬೇರೆ ಮಾತಿಲ್ಲ. ಅವರು ಮಾಮೂಲಿ ವಿರೋಧ ಪಕ್ಷದವ್ರು ಅವ್ರ ಕಾಲು ಎಳಿತಾರೆ, ಇವ್ರ ಕಾಲು ಎಳಿತಾರೆ, ಅವರು ಇದು ಇದ್ದೇ ಇರುತ್ತೆ. ಬಟ್ಟು ಬೆಸ್ಟ್ ಮನುಷ್ಯ. ಬಟ್ ಅವ್ರ ತಮ್ಮಂದು ಇವಾಗ ಸೋತ್ಬಿಟ್ರು, ಒಂಥರ ಬೇಜಾರಿಲ್ಲ ಅವರೇ. ಬಟ್ ಇದ್ರೂ ನಗರಾಭಿವೃದ್ಧಿ ಸಚಿವರು ಸ್ವಲ್ಪ ಅನುಕೂಲವಾದಂಥ ಕೆಲಸಗಳು ಮಾಡ್ತಾವ್ರೆ. ಇದೇ ಥರ ಮುಂದುವರಿಸ್ಕೊಂಡು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಬಿಟ್ರೆ ಸಾಕು. ಬೆಸ್ಟು. ಓಕೆ, ಈಗ ನೆಕ್ಸ್ಟ್ ನರೇಂದ್ರ ಮೋದಿ ಅವ್ರನ್ನ ಹೇಳಂಗೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದ 80 ವರ್ಷದವ್ರಿಗೂ ಬೆಸ್ಟ್ ಮೇಕಾಗಿರೋರೇ ಮೋದಿ ಮಾಡೋ ಅಂಥ ಒಳ್ಳೆ ಕೆಲಸ ಮುಂದೆ ನಮ್ಮ ಬಿಡಿ ನಮ್ಮ ಮೊಮ್ಮಕ್ಕಳು 3 ಮಕ್ಕಳ ತನಕನೂ ಜನ್ರೇಷನ್ಗೂ ಅವರು ಅದಕ್ಕೆ 45 ಇಸ್ವಿಗಂಟು ಅವರು ಯೋಜನೆ ಹಾಕಿರೋದು. ಈಗ 3ನೇ ಬಾರಿ ಆಗಿರೋದು ತುಂಬ ಒಳ್ಳೆಯದು. ತುಂಬ ಬೆಸ್ಟು ಪ್ರಧಾನಮಂತ್ರಿ ಇಡೀ ಭಾರತದಲ್ಲಿ 3ನೇ ಬಾರಿ ಯಾರೂ ಆಗಿರಲಿಲ್ಲ. ಇತಿಹಾಸ ದಾಖಲೆ. ಬೆಸ್ಟು ಪ್ರಧಾನಿ ಅಂದರೆ ನರೇಂದ್ರ ಮೋದಿ. ಅದಕ್ಕೆ ಮುಂದೆ ಇವರು ವಾಜಪೇಯಿ ಅವರಿದ್ದರು. ವಾಜಪೇಯಿ ಅವ್ರಿಗಿಂತೂ ಮೀರಿಸ್ತವರು ಅಂತಾರೆ ಏಕೈಕ ಮನುಷ್ಯ ಮೋದಿಯವರು. ಇಡೀ ಭಾರತದಲ್ಲಿ ಎಷ್ಟು ಸುಮಾರು ಬೇರೆ ಬೇರೆ ಕಂಟ್ರಿಗಳಲ್ಲೂ ಮೋದಿ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಪಾಕಿಸ್ತಾನದವರು ನಮಗೆ ಮೋದಿ ಅಂತವರೇ ಬೇಕು ಅನ್ನೋ ಲೆಕ್ಕಕ್ಕೆ ಬಂದಿದೆ. ಮೋದಿಯವ್ರ ಬಗ್ಗೆ ಕೆಟ್ಟ ಮಾತು ಯಾವುದೂ ಆಡೋಕ್ಕೆ ಮನಸ್ಸು ಬರೋಲ್ಲ, ಆಡಲೂಬಾರ್ದು. ಯಾಕಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ದಿಟ್ಟವಾದಂಥ ಮನುಷ್ಯರು. ಓಕೆ, ಈಗ ಲಾಸ್ಟ್ ಒನ್. ಅವ್ರು ಯಾರು ಅಂತ ಗೊತ್ತಾಗಿಲ್ವೇ? ಪ್ರದೀಪ್ ಈಶ್ವರ್ ಅಂತ, ನಮ್ಮ ಇಲ್ಲಿಯವ್ರು ಚಿಕ್ಕಬಳ್ಳಾಪುರ ಕ್ಷೇತ್ರದ. ಚಿಕ್ಕಬಳ್ಳಾಪುರದ MLA. ಅವರು ಈ ಸಾರಿಗೆ ಗೆದ್ದಿರೋದು ಫಸ್ಟು. ಅವರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಗೆದ್ದು ಇದು ಮಾಡವ್ರೆ. ಅವ್ರದ್ದು ಏನೋ ಸಣ್ಣದು ಏನೋ ಸಣ್ಣ ಪುಟ್ಟ ಇನ್ಸಿಡೆಂಟ್ ನಡೆದಿದೆ. ಅದೆಲ್ಲ ರಾಜಕೀಯದಲ್ಲಿ ಸಹಜ. ಸಣ್ಣ ಪುಟ್ಟ ಆಗೋದು ಮಾಡೋದು, ಒಂದು ಇದು ಅಧಿಕಾರಿ ಆಗಿರಲಿ, ಒಂದು MLA ಆಗಲಿ, ಒಂದು ಇನ್ನೊಂದಾಗಲಿ, ಅದಾಗೋದು ಸಹಜ. ಬಟ್ ಒಳ್ಳೆ ಮನುಷ್ಯ, ಬೆಸ್ಟ್ ಮನುಷ್ಯ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಫಸ್ಟು MLA, ಒಳ್ಳೆ ಮನುಷ್ಯ. ವಿ+ ಕರ್ನಾಟಕ.